ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇನ್ನು ಕಿಡ್ನಾಪ್ ಕೇಸ್ನಲ್ಲಿ ಜೈಲು ಸೇರಿದ್ದಾರೆ ರೇವಣ್ಣ. ಇವತ್ತು ಕೋರ್ಟ್ನಲ್ಲಿ ಅವರ ಜಾಮೀನು ಅರ್ಜಿಯ ವಿಚಾರಣೆ ಕೂಡ ಆಗುತ್ತೆ. ಬೆಳಗ್ಗೆ 11 ಗಂಟೆಗೆ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ. ರೇವಣ್ಣಗೆ ಇವತ್ತಾದ್ರೂ ಸಿಗುತ್ತಾ ಜಾಮೀನು, ಅಂದ್ರೆ ರಿಲೀಫ್ ಸಿಗುತ್ತಾ? ಈ ಮೂಲಕ ರೇವಣ್ಣ ಪರ ವಕೀಲ ಸಿ.ವಿ. ನಾಗೇಶ್ ವಾದ ಮಂಡಿಸಲಿದ್ದಾರೆ. ಇಂದು ಕೋರ್ಟ್ನಲ್ಲಿ ರೇವಣ್ಣ ಭವಿಷ್ಯ ನಿರ್ಧಾರ ಆಗ್ಲಿಕ್ಕಿದೆ. ಬಟ್ ಒಂದು ಬೆಳವಣಿಗೆ ಏನಂದ್ರೆ, ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ SIT ಅಧಿಕಾರಿಗಳಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಹಾಗಾಗಿ ಅವರು ಆಕ್ಷೇಪಣೆ ಸಲ್ಲಿಕೆ ಆದ ಬಳಿಕ, ವಾದ ಪ್ರತಿವಾದ ಆದ ಬಳಿಕ, ನಂತರ ತೀರ್ಪು ಬರೋ ತನಕ ಕೂಡ ಎಷ್ಟು ಸಮಯ ತೆಗೆದುಕೊಳ್ಬಹುದು ಅಂತ, ಮತ್ತೇನಾದ್ರೂ ಸ್ವಲ್ಪ ಕಾಲಾವಕಾಶ ಪಡೆದುಕೊಂಡ್ಬಿಟ್ರೆ ಸಹಜವಾಗಿ ಅವರು ಜೈಲಲ್ಲೇ ಇರಬೇಕಾದಂತ ಅನಿವಾರ್ಯತೆ, ಅಥವಾ ಇವತ್ತೇ ವಾದ ಪ್ರತಿವಾದವನ್ನು ಆಲಿಸಿರುವಂತಹ ಕೋರ್ಟ್ ತೀರ್ಪು ಕೊಟ್ಬಿಡುತ್ತಾ ಗೊತ್ತಿಲ್ಲ. ಇವತ್ತು ಏನ್ ಬೆಳವಣಿಗೆ ಆಗುತ್ತೆ ಅಂತ ಒಟ್ನಲ್ಲಿ ಪ್ರಶ್ನೆ ಇರೋದಂತೂ ಜೈಲ ಬೇಲ ಅಂತ. ಬೇಲ್ ಸಿಕ್ಕರೆ ಆಚೆ ಬರ್ತಾರೆ, ಬೇಲ್ ಸಿಗದೆ ಇದ್ರೆ ಮತ್ತಷ್ಟು ದಿನಗಳ ಕಾಲ ಪರಪ್ಪನ ಅಗ್ರಹಾರ ಗತಿಯಾಗುತ್ತೆ ರೇವಣ್ಣ ಅವರಿಗೆ. ಈಗ ಆಕ್ಷೇಪಣೆ ಸಲ್ಲಿಸುವ ಸಂದರ್ಭದಲ್ಲಿ SIT ಅಧಿಕಾರಿಗಳು ಯಾವ ಪ್ರಮುಖ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಒಂದು, ಪ್ರಭಾವಿ ವ್ಯಕ್ತಿಯಾಗಿದ್ದಾರೆ ರೇವಣ್ಣ ಅವರು, ಹೈ ಪ್ರೊಫೈಲ್ ಕೇಸ್ ಇದು. ಹಾಗಾಗಿ ಅವ್ರಿಗೇನಾದ್ರೂ ಬೇಲ್ ಸಿಕ್ಬಿಟ್ರೆ ಸಾಕ್ಷ್ಯಾಧಾರಗಳು ನಾಶ ಆಗಬಹುದು, ಪ್ರಕರಣದ ತನಿಖೆ ಇನ್ನೂ ನಡೀತಾ ಇದೆ, ಇಂಥ ವಿಚಾರಗಳು ಪ್ರಸ್ತಾಪ ಆಗೋ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ದೂರವಾಣಿ ಸಂಪರ್ಕದಲ್ಲಿ. ಮಾದೇಶ್, ರೇವಣ್ಣ ಅವರ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ, ಜೈಲ ಬೇಲ ಅಂತ ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು? ಮತ್ತೊಂದು ಕಡೆ SIT ಅಧಿಕಾರಿಗಳು ಕೂಡ ಆಕ್ಷೇಪಣೆ ಸಲ್ಲಿಕೆ ಮಾಡ್ತಾರೆ ಇವತ್ತು ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಉಲ್ಲೇಖ ಆಗುವಂತಹ ಪ್ರಮುಖ ಅಂಶಗಳು ಏನು ಮಾದೇಶ್? ಶ್ರುತಿ, ಈಗಾಗಲೇ HD ರೇವಣ್ಣ ಅವರಿಗೆ ಕಿಡ್ನಾಪ್ ಕೇಸ್ ಆರೋಪದ ಮೇಲೆ ಜೈಲು ಆದೇಶವನ್ನ ನೀಡಲಾಗಿದೆ. ನಿನ್ನೆ ಸಂಜೆ ಅವರನ್ನ ಜೈಲಿಗೆ ಬಿಟ್ಟು SIT ಅಧಿಕಾರಿಗಳು ಬಂದಿದ್ದು. ಇವತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯದಲ್ಲಿ ಕೂಡ ನಡೆಸುವಂತ ಕೆಲಸ ಆಗುತ್ತೆ. ಸುಮಾರು 11 ಗಂಟೆ ಸುಮಾರಿಗೆ ವಿಚಾರಣೆ ಆರಂಭ ಆಗುತ್ತೆ. ಅವರ ಪರ ಹಿರಿಯ ವಕೀಲರು ಸಿ.ವಿ. ನಾಗೇಶ್ ಇವತ್ತು ವಾದ ಮಂಡನೆ ಮಾಡ್ತಾರೆ. ಇಲ್ಲಿ ಒಂದಷ್ಟು ಅಂಶಗಳನ್ನು ಕೂಡ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಎರಡೂ ಕಡೆಯಿಂದಲೂ ಕೂಡ ಅವರಿಗೆ ನೆಗೆಟಿವ್ ಮತ್ತೆ ಪಾಸಿಟಿವ್ ಏನಿದೆ ಅನ್ನೋದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಿನ್ನೆ ಕೂಡ ಯಾವಾಗ ಕೋರ್ಟ್ ನಲ್ಲಿ ಅವರನ್ನ ಹಾಜರುಪಡಿಸ್ತಾರೆ SIT ಅಧಿಕಾರಿಗಳು ಕಸ್ಟಡಿ ಮುಗಿದ ಮೇಲೆ, ಆ ವೇಳೆಯೂ ಕೂಡ ಜಾಮೀನು ಅರ್ಜಿಯನ್ನ ವಿಚಾರಣೆ ನಡೆಸಬೇಕು, ಜೊತೆಗೆ ಜಾಮೀನು ಕೊಡ್ಬೇಕಂತೇಳಿ HD ರೇವಣ್ಣ ಪರ ವಕೀಲರು ಕೂಡ ಮನವಿ ಮಾಡುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಈ ವೇಳೆ SIT ಅಧಿಕಾರಿಗಳು ಒಂದಷ್ಟು ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಿ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬೇಕಂತೇಳಿ ಆದೇಶ ನೀಡಿದ್ರು. ಇವತ್ತು ಅರ್ಜಿ ವಿಚಾರಣೆ ಅಂದ್ರೆ ಜಾಮೀನು ಅರ್ಜಿ ವಿಚಾರಣೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು. ಜೊತೆಗೆ ಇಷ್ಟು ದಿನಗಳ ಕಾಲ ಈ ಒಂದು ವಿಚಾರಣೆ ಎದುರಿಸಿರುವಂತಹ ಜಾಮೀನು HD ರೇವಣ್ಣ ಜಾಮೀನು ಸಿಗುತ್ತೆ ಅನ್ನೋ ಭರವಸೆ ಇದ್ದಾರೆ. ಒಂದಷ್ಟು ಅಂಶಗಳನ್ನ ನೋಡಿದ್ರೆ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ, ಸಿಗದೇ ಇರುವಂತ ಸಾಧ್ಯತೆಗಳು ಇದೆ. ಹಾಗಾದ್ರೆ HD ರೇವಣ್ಣಗೆ ಯಾವೆಲ್ಲ ಸಾಧ್ಯತೆಗಳಿಂದ ಬೇಲ್ ಸಿಗ್ಬೋದು ಅನ್ನೋದನ್ನ ಸಾಧ್ಯತೆಗಳ ಬಗ್ಗೆ ಇನ್ನಷ್ಟು ಮಾಹಿತಿ ನಿಮ್ಮಿಂದ ಕಲೆ ಹಾಕ್ತೀವಿ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.